Hello guys, this is Annie Spice and Kitchen. ಗೈಸ್, ಇವತ್ತು ಮೆಣಸಿನ ಸಾರು ಬೆಂಡೆಕಾಯಿ ಕುರ್ಕುರೆ ಮಾಡುವ ವಿಧಾನ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಬನ್ನಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಗೈಸ್, ಇವಾಗ ಮೆಣಸಿನ ಸಾರು ಮಾಡುವಕ್ಕೆ ಏನೇನ್ ಸಾಮಾನ್ ಬೇಕು ಅಂತ ಹೇಳ್ತೀನಿ. ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಮತ್ತೆ 1 ಸ್ಪೂನ್ ಧನ್ಯ, ಒಂದ್ ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನ್ ಗಸಗಸೆ, ಕರಿಬೇವು, 4 ಒಣಮೆಣಸಿಕಾಯಿ, 2 ಸ್ಪೂನ್ ಜೀರಿಗೆ, 1 ಈರುಳ್ಳಿ. ಇದು ಬಂದು ಸುಟ್ಕೊಂತೀವಿ ಒಲೆ ಮೇಲೆ. ಇದು 1 ಬೆಳ್ಳುಳ್ಳಿ, ಮತ್ತೆ ಸ್ವಲ್ಪ ಕೊಬ್ಬರಿ, 2 ಸ್ಪೂನ್ ಮೆಣಸು, ಮತ್ತೆ 1-2 ಒಗ್ಗರಣೆಗೆ ಮೆಣಸಿಕಾಯಿ. ಇಷ್ಟನ್ನು ನಾವು ರೆಡಿ ಮಾಡ್ಕೊಂಡಿದೀವಿ. ಈಗ ಒಗ್ಗರಣೆಗೆ ಏನೇನ್ ಬೇಕು ಅಂತ ಹೇಳ್ತೀನಿ ಬನ್ನಿ ಗಾಯ್ಸ್. ನೋಡಿ ಗಾಯ್ಸ್, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಮತ್ತೆ ಕರಿಬೇವು, 1-2 ಒಣಮೆಣಸಿಕಾಯಿ, ಮತ್ತೆ ಸಾಸಿವೆ. ಇದು ಬಂದು ಒಗ್ಗರಣೆಗೆ. ಇಷ್ಟು ಬಂದು ಆಡಿಸ್ಕೊಳಕ್ಕೆ ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ನಾವು ಈರುಳ್ಳಿನ ಸುಟ್ಕೊಂತಾ ಇದೀವಿ ನೀಟಾಗಿ. ಇದು ಸುಟ್ಕೊಂಡು ಕಪ್ಪಗಾಗ್ಬೇಕು, ಅಲ್ಲಿವರೆಗೂ ಸುಟ್ಕೊಳ್ಳೋಣ ಸ್ವಲ್ಪ. ಇದ್ರ ಜೊತೆಗೆ ನಾವು ಬೆಳ್ಳುಳ್ಳಿನ ಸುಟ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿನ ಸುಟ್ಕೊಳ್ತಾ ಇದೀವಿ. ಈರುಳ್ಳಿ ಬೆಳ್ಳುಳ್ಳಿ 2 ಕಪ್ಪುಗೆ ಸುಟ್ಕೊಬೇಕು ಗೈಸ್. ಇದು ಹಳ್ಳಿ ಕಡೆ ಎಲ್ಲ ಕೆಂಡದಲ್ಲಿ ಸುಡ್ತಾರೆ, ಆದ್ರೆ ಇವಾಗ ನಾವು ಕೆಂಡ ಎಲ್ಲಿಂದ ಮಾಡೋದು ಗೈಸ್, ಅದಕ್ಕೆ ನಾವು ಗ್ಯಾಸ್ ಅಲ್ಲೇ ಬರ್ನ್ ಮಾಡ್ಕೊಂತಾ ಇದೀವಿ. ನೋಡಿ ಗೈಸ್, ಎಲ್ಲ ಫುಲ್ ಬರ್ನ್ ಮಾಡ್ಕೊಂಡಿದೀವಿ ಗೈಸ್. ಇದು ತುಂಬಾ ಹಳ್ಳಿ ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಇದು. ಇವಾಗ ಇದನ್ನ ನಾವು ಮಾಡ್ತಾ ಇದ್ವಿ. ಒಂದ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಈಗ ನಾವು ಕೊಬ್ಬರಿ ಹಾಕೊಳ್ತಾ ಇದೀವಿ. ಕೊಬ್ಬರಿ ಫ್ರೈ ಮಾಡ್ಕೊಳ್ತಾ ಇದೀವಿ. ನೋಡಿ ಗೈಸ್, ಇವಾಗ ನಾವು ಮೆಣಸು ಹಾಕೊಳ್ಳೋಣ. ಇವಾಗ ನಾವು ಜೀರಿಗೆ ಹಾಕೊಳ್ತಾ ಇದೀವಿ. ಇವಾಗ ನಾವು ಧನಿಯ ಹಾಕೊಳ್ತಾ ಇದೀವಿ. ಇವಾಗ ಒಣಮೆಣಸಿಕಾಯಿ ಹಾಕೊಳ್ತಾ ಇದೀವಿ. ಇವಾಗ ನಾವು ಸ್ವಲ್ಪ ಹುಣಸೆ ಹಾಕೊಳ್ತಾ ಇದೀವಿ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಸ್ವಲ್ಪ ಆದ್ಮೇಲೆ ಗಸಗಸೆ ಹಾಕೊಳ್ಳೋಣ, ಇಲ್ಲಾಂದ್ರೆ ಗಸಗಸೆ ಸೀದೋಗ್ಬಿಡತ್ತೆ ಗೈಸ್. ಇವಾಗ ನಾವು ಗಸಗಸೆ ಹಾಕೊಳ್ತಾ ಇದೀವಿ. ಎಲ್ಲ ಹುರಿದಿಟ್ಕೊಂಡಿರೋನ್ನ ಜಾರ್ಗೆ ಹಾಕೊಂಡು ಮಿಕ್ಸಿಲಿ ರುಬ್ಕೊಳ್ಳೋಣ ಗೈಸ್. ಈಗ 1/2 ಸ್ಪೂನ್ ಅರಿಶಿನ ಹಾಕೊಳ್ಳೋಣ. ನೋಡಿ ಗೈಸ್, ಇವಾಗ ರುಬ್ಕೊಂತಾ ಇದೀವಿ. ಇದು ನೀಟಾಗಿ ನುಣ್ಣು ಸಮಿಬೇಕು, ಗಂಧ ತರ. ನೋಡಿ ನೀಟಾಗಿ ಸಮ್ದಿದೆ ಗೈಸ್. ಬನ್ನಿ ನೋಡಿ, ಇವಾಗ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡಿದೀವಿ. ಇವಾಗ ಒಲೆ ಹಚ್ಚೋಣ. ನೋಡಿ ಚೆನ್ನಾಗಿ ಕಾಯಿಲೆ. ಈಗ ಆಯಿಲ್ ಹಾಕೊಳ್ಳೋಣ. ಈಗ ಆಯಿಲ್ ಹಾಕೊಳ್ತಾ ಇದೀವಿ. ನೋಡಿ, ಇವಾಗ ಸಾಸಿವೆ ಹಾಕೊಳ್ತಾ ಇದೀವಿ. ಸಾಸಿವೆ ಸಿಡಿಬೇಕು. ಈಗ ನಾವು ಬೆಳ್ಳುಳ್ಳಿ ಹಾಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಹಾಕೊಂಡಿದೀವಿ. ನಾವು ಕರಿಬೇವು ಹಾಕೊಳ್ಳೋಣ. ಒಣಮೆಣಸಿಕಾಯಿ ಹಾಕೊಳ್ಳೋಣ. ಇವಾಗ ನಾವು ಆಡ್ಸ್ಕೊಂಡಿರೋಂಥ ಮಸಾಲೆ ಹಾಕೊಳ್ಳೋಣ. ನಾವು ನೀರು ಹಾಕೊಳ್ತಾ ಇದೀವಿ. ಫಸ್ಟ್ ಉಪ್ಪು ಹಾಕೊಳ್ಳೋಣ. ಇದು ಒಂದು ಕುದಿಬೇಕು ಗೈಸ್. ಈ ಮೆಣಸಿನ ಸಾರು ಬಾಣಂತೀರ್ಗೆ, ಇಲ್ಲಾಂದ್ರೆ ತುಂಬಾ ಕೋಲ್ಡ್ ಆಗಿರೋರ್ಗೆ, ಶೀತ ಆಗಿರೋರ್ಗೆ, ಕೆಮ್ಮಿರೋರ್ಗೆ ಎಲ್ಲರಿಗೂ ಈ ಸಾರು, ಬಿಸಿ ಬಿಸಿ ಸಾರನ್ನ 1 ಲೋಟ ಕುಡಿದ್ಬಿಟ್ರೆ ಮಂಗ್ರು ಮಾಯ ಆಗ್ಬಿಡುತ್ತೆ ಗಾಯ್ಸ್. ಈಗ ಚೆನ್ನಾಗಿ ಕುದ್ದಿ ಎಣ್ಣೆ ಬಿಡ್ಬೇಕು. ನೋಡಿ ಗಾಯ್ಸ್, ಆಗಿದೆ ಬಿಸಿ ಬಿಸಿ ಮೆಣಸಿನ ಸಾರು, ಬಿಸಿ ಅನ್ನ. ಇದ್ರ ಜೊತೆಗೆ ನಾವು ಬೆಂಡೆಕಾಯಿ ಕುರ್ಕುರೆ ಮಾಡ್ಕೊಳ್ಳೋಣ. ಬನ್ನಿ ಹೇಗೆ ಮಾಡೋ ತೋರಿಸ್ತೀನಿ. ಮೊದಲು ನಾವು ಬೆಂಡೆಕಾಯಿನ ತೊಳ್ಕೊಂಡು ಒರೆಸಿ ಇಟ್ಕೊಂಡಿದೀವಿ. ಇದನ್ನ ನಾವು ಕಟ್ ಮಾಡ್ಕೊಬೇಕು.
ಕಟ್ ಮಾಡ್ತಾ ಇದ್ದೀವಿ. ಉದುರು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಬೆಂಡೆಕಾಯಿನ ನಾವು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ನಾವು ಜೀರಿಗೆ ಪೌಡರ್ ಹಾಕೊಳ್ತಾ ಇದ್ದೀವಿ. 1 ಸ್ಪೂನು ಮೆಣಸು ಪೌಡರ್ ಹಾಕೊಳ್ತಾ ಇದ್ದೀವಿ. 1/2 ಸ್ಪೂನು ಚಿಲ್ಲಿ ಪೌಡರ್ ಹಾಕೊಳ್ತೀವಿ. 1/2 ಸ್ಪೂನ್. ಗೈಸ್ ಇವಾಗ ನಾವು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀವಿ. ಮತ್ತೆ ಅರಿಶಿನ ಹಾಕೊಳ್ತಾ ಇದ್ದೀವಿ. 2 ಸ್ಪೂನ್ ಕಾರ್ನ್ಫ್ಲವರ್ ಹಾಕೊಳ್ತೀವಿ. ಬಂದು ಬೆಂಡೆಕಾಯಿ ಕುರ್ಕುರೆ 1 ಸ್ಪೂನ್ ಕಡಲೆ ಹಸಿಟ್ಟು ಹಾಕೊಳ್ಳೋಣ. ಮಾಡ್ಕೊಳ್ಳೋಣ. ಇವಾಗ ನೋಡಿ ಗೈಸ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀವಿ. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ನಾವು ನೀಟಾಗಿ. ಎಲ್ಲ ಮಿಕ್ಸ್ ಹಾಕ್ಬೇಕು. ಸ್ವಲ್ಪ 1-2-3 ಸ್ಪೂನ್ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗೈಸ್ ಇವಾಗ ನಾವು ಮಿಕ್ಸ್ ಮಾಡ್ಕೊಂಡಿದೀವಿ. ಇದೊಂದು 5 ಮಿನಿಟ್ಸ್ ಬಿಡೋಣ. ಈಗ ಬಾಂಡ್ಲಿಗೆ ಎಣ್ಣೆ ಹಾಕೊಳ್ಳೋಣ. ಬನ್ನಿ ಒಂದು ಬಾಂಡ್ಲಿ ಇಟ್ಕೊಳ್ಳೋಣ. ಇವಾಗ ಆಯಿಲ್ ಹಾಕೊಳ್ತಾ ಇದೀವಿ. ಈಗ ಆಯಿಲ್ ಬಿಸಿ ಆಗಿ ಗೈಸ್ ಎಣ್ಣೆ ಕಾಯ್ತಾ ಇದೆ. ಇವಾಗ ನಾವು ಬೆಂಡೆಕಾಯಿ ಕುರ್ಕುರೆ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದೀವಿ. ಹಾಕೊಳ್ಳೋಣ ಎಣ್ಣೆಗೆ. ಆಗ್ತಾ ಇದೆ. ಈ ತರ ಆಗಿದೆ ಕುರ್ಕುರೆ. ನೋಡಿ ಗಾಯ್ಸ್ ಬೆಂಡೆಕಾಯಿ ಕುರ್ಕುರೆ. ಈ ತರ ಆಗಿದೆ ಕುರ್ಕುರೆ. ನೋಡಿ ಗಾಯ್ಸ್ ಇವಾಗ ಬೆಂಡೆಕಾಯಿ ಕುರ್ಕುರೆ ರೆಡಿ ಆಗಿದೆ. ನೋಡಿ ಗಾಯ್ಸ್ ಎಷ್ಟು ಕ್ರಿಸ್ಪಿ ಆಗಿದೆ. ವಾವ್. ನೀವು ಮನೇಲಿ ಮಾಡ್ಕೊಂಡು ಹೇಗಿದೆ ಅಂತ ಹೇಳಿ ಗಾಯ್ಸ್. ಬಾಯ್ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೋಡಿ ಗಾಯ್ಸ್ ಇವತ್ತು ಮೆಣಸಿನ ಸಾರು, ವೈಟ್ ರೈಸು ಮತ್ತೆ ಬೆಂಡೆಕಾಯಿ ಕುರ್ಕುರೆ. ವಾವ್, ಒಳ್ಳೆ ಕಾಂಬಿನೇಷನ್ ಅಲ್ವಾ ಗೈಸ್. ಬೆಂಡೆಕಾಯಿ ಕುರ್ಕುರೆ ಇದು ನಾವು ಚಿಕ್ಕ ವಯಸ್ಸಿಂದನೂ ತಿಂತೀವಿ. ನಮ್ಮ ಮಮ್ಮಿ ಯಾವಾಗಲೂ ಚಳಿಗಾಲದಲ್ಲಿ ಮಾಡ್ಕೊಡ್ತಾರೆ ಗಾಯ್ಸ್. ನೋಡಿ.